ಶಾಸಕರು ಒಂದು ಫೋಟೋ ರಿಲೀಸ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಬಸವರಾಜ್ ಮತ್ತಿ ಅಂದ್ರೆ ಜೈಲಲ್ಲಿರೋದು ಸರ್ಕಲ್ ಹಿಡ್ಕೊಂಡು ನಿಂತಿದ್ದು ಈ ಫೋಟೋ ವಾರ್ ನಡೀತಿದೆ ಹಿಡ್ಕೊಂಡು ಸರ್ ಯಾರು ನಿಂತಾರ ಬಸವರಾಜ್ ಮತ್ತಿ ಅಶೋಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡ್ರಿ ಈ ಕಾಂಗ್ರೆಸ್ ನನಗೆ ಬಸವರಾಜ್ ಮತ್ತಿ ಮೂಡೋರ ಬಗ್ಗೆ ನಾನು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಅನೇಕ ಈ ರೀತಿ ನಮ್ಮ ಕಾರ್ಯಕರ್ತರನ್ನ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿದ್ದಾರೆ. ಅನೇಕ ವಿಶ್ವ ಹಿಂದೂ ಪರಿಷತ್ತು BJP ಬಜರಂಗ ದಳದ ಕಾರ್ಯಕರ್ತರನ್ನ ಈ ರೀತಿ ವರ್ತನೆ ಮಾಡಿದ್ದಾರೆ. ಯಾಕಂದರೆ ಸುದೀರ್ಘ ಕಾಲದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಿದ್ದಕ್ಕೆ. ಹೀಗಾಗಿ ಅವ್ರದ್ದು ಯಾವ ಫೋಟೋ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ರೀತಿ ಅನೇಕ ಸಂಗತಿಗಳನ್ನು ಪೊಲೀಸರು ಮಾಡಿದ್ದಾರೆ. ಆದರೆ ಜನ ಅವ್ರನ್ನೊಬ್ಬ ಶಾಸಕರನ್ನಾಗಿ ಆರಿಸಿದ್ದಾರೆ. ಅವ್ರನ್ನ ಸುಪಾರಿ ಕೊಡ್ಲಿಕ್ಕೆ ನಿಮಗೇನು ಅಧಿಕಾರ ಇದೆ? ಅಂದರೆ ನೀವು ಸುಪಾರಿ ಕೊಟ್ಟದ್ದು ಸಮರ್ಥನೆ ಮಾಡಲಿಕ್ಕೆ ಈ ಫೋಟೋ ರಿಲೀಸ್ ಮಾಡಿದ್ದೀರಾ ಖರ್ಗೆ ಅವರೇ? ಇವ್ರ ಜೊತೆಗೂ ಇದ್ದಲ್ಲ ಕಾಪನೂರು ಬರದ ನಾನು ಅನೇಕ ಸರ್ತೆ ಹೋಗಿ ನಾನು ಕಾಪನೂರು ಜೊತೆಗೆ ಹೋಗಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀನಿ ಅಂಥೇಳಿ. ಸಾಮಾನ್ಯವಾಗಿ ಈ ಸುಸೈಡ್ ನೋಟು ಅಥವಾ ಡೈಯಿಂಗ್ ಡಿಕ್ಲರೇಷನ್ ಸುಳ್ಳಿರೋದಿಲ್ಲ ಅನ್ನುವಂಥದ್ದು ಇವನ್ ಸುಪ್ರೀಂ ಕೋರ್ಟಿನ ಅನೇಕ ಕೇಸುಗಳಲ್ಲಿ ಇದು ಒಂದು ಇತ್ಯರ್ಥಗೊಂಡಿರುವಂಥದ್ದು. ಓಕೆ, ಈಗೇನು ಮತ್ತೊಂದು ಒಂದು ಏನು ವಕ್ಫ್ ವಿರುದ್ಧ ಮತ್ತೊಂದು ಹೋರಾಟ ಸ್ಟಾರ್ಟ್ ಮಾಡಲಿಕ್ಕೆ ಮತ್ತೊಂದು ತಂಡ ಬಿಜೆಪಿ ಕಂಪ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದೆ. ಅಲ್ಲ, ಅದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಬೆಂಗಳೂರಿನಲ್ಲಿ ಇದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೇನೆ. ಎಲ್ಲ ಸರಿ ಹೋಗ್ತದೆ. ಮಹಾನಗರ ಪಾಲಿಕೆ ಧಾರವಾಡದ ನಾಗರಿಕರ ಆಸೆಯಾಗಿತ್ತು. ಹೋರಾಟಗಾರರು ಇದನ್ನು ಹೋರಾಟ ಮಾಡ್ತಾಯಿದ್ರು. ಹಾಗಾಗಿ ನಾವು ಎಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರ ಆಸೆಗೆ ತಕ್ಕಂತೆ ಆ ಹೋರಾಟಗಾರರು ಜನರ ಆಸೆ ಹೆಂಗಿದೆ ಅಂತ ಹೇಳಿದಾಗ ನಮ್ಮ ಪಕ್ಷ ಆ ಸಂದರ್ಭದಲ್ಲಿ ದೊಡ್ಡ ಮಹಾನಗರ ಪಾಲಿಕೆ ಇರೋದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅನ್ನುವಂಥ ನಿಲುವು ಇತ್ತು. ಆದರೆ ಆನಂತರ ಅಲ್ಲಿನ ಜನರ ಒತ್ತಾಸೆಗೆ ನಾವು ಒಪ್ಪಿಕೊಂಡು ಈಗ ಮಹಾನಗರ ಪಾಲಿಕೆ ಆಗಿದೆ. ನಮ್ಮ ಸರ್ಕಾರ ಇದ್ದಾಗೂ ನಾವು ಅದಕ್ಕೆ ಮೂವ್ಮೆಂಟ್ ಮಾಡಿದ್ವಿ. ನಾವು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದೇವೆ. ಆ ಮಹಾನಗರ ಪಾಲಿಕೆ ಹೊಸ ಮಹಾನಗರ ಪಾಲಿಕೆಯಲ್ಲಿ ಒಳ್ಳೆ ರೀತಿ ಕೆಲಸ ಆಗಿ ಜನರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ.